ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮಲ್ಲಿಗೆ ಗಿಡದ ಬಗ್ಗೆ ಕಂಪ್ಲೀಟಾಗಿ ಕೆಲವೊಂದು ಟಿಪ್ಸ್ಗಳನ್ನ ಕೂಡ ಹೇಳ್ತೀನಿ. ಮಲ್ಲಿಗೆ ಗಿಡದಲ್ಲಿ ಹೂಗಳು ಬರಬೇಕಂದ್ರೆ ಏನೆಲ್ಲ ಹಾಕಬೇಕು, ಏನೆಲ್ಲ ಕೇರ್ನ ತಗೋಬೇಕು ಅನ್ನೋದು ಈ ವಿಡಿಯೋದಲ್ಲಿರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಮಲ್ಲಿಗೆ ಗಿಡ. ಈ ಮಲ್ಲಿಗೆ ಗಿಡದಲ್ಲಿ ಬಿಡುವಂಥ ಈ ಮಲ್ಲಿಗೆ ಹೂಗಳು ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ರಿಗೂ ಇಷ್ಟ ಆಗಿರುವಂಥದ್ದೇ. ಮಲ್ಲಿಗೆ ಗಿಡವನ್ನು ಬರೀ ಪ್ಲ್ಯಾಂಟ್ ಆಗಿ ನೋಡೋದಿಲ್ಲ, ಇದನ್ನು ಸ್ಪಿರಿಚುವಲಿ ಲಕ್ಕಿ ಪ್ಲ್ಯಾಂಟ್ ಅಂತ ಕೂಡ ನಾವು ಕರಿತೀವಿ. ಹಾಗೆಯೇ ಇದು ಹೂವಿನ ಗಿಡ ಆದ್ದರಿಂದ ಇದನ್ನು ಎಲ್ಲರೂ ಇಷ್ಟಪಡ್ತಾರೆ. ಮಲ್ಲಿಗೆನ ಪೂಜೆಗೆ ಅಷ್ಟೇ ಅಲ್ಲದೇ ಇದರದ ಆರೋಮೆಟಿಕ್ ಗುಣದಿಂದ ಇದನ್ನು ಹೇರ್ ಆಯಿಲಲ್ಲಿ, ಅಗರಬತ್ತಿಯಲ್ಲಿ, ಹಾಗೆ ರೂಮ್ ಫ್ರೆಶ್ನರಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಕೋತಾರೆ. ಮಲ್ಲಿಗೆ ಗಿಡ ನೋಡಿದರೆ ಒಂದು ಮನಸ್ಸಿಗೆ ಒಂಥರ ಖುಷಿಯಾಗುತ್ತೆ. ಈ ಹೋಮ್ ಮೇಕರ್ಸ್ ನಾವೇನಿದ್ದೀವಲ್ವ, ಬೆಳಗ್ಗೆಯಿಂದ ಸುಮಾರು ಸ್ಟ್ರೆಸ್ನ ತೊಗೊಂಡಿರ್ತೀವಿ, ಬಾಡಿಗೆ ಈವನ್ ನಾವು ಮೈಂಡ್ಗೆ ಕೂಡ. ಸೊ ಒಂದು ಸಲ ನಿಮ್ಗೆ ಏನಾದರೂ ತುಂಬ ಸ್ಟ್ರೆಸ್ ಅನ್ನಿಸ್ತಾ ಇದೆ, ತುಂಬ ನಿಮಗೆ ಟಯರ್ಡ್ ಆಗ್ತಾ ಇದೆ ಅಂದಾಗ ಈ ಮಲ್ಲಿಗೆ ಗಿಡನ ಒಂದು ಸಲ ನೋಡಿ, ಹಾಗೆ ಅದರಲ್ಲಿರೋ ಹೂಗಳು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಈ ವೈಟ್ ಕಲರಲ್ಲಿರುವಂಥ ಈ ಹೂಗಳು ಮನಸ್ಸಿಗೆ ತುಂಬ ಖುಷಿ ಕೊಡುವಂಥದ್ದು. ಸೊ ನನಗೆ ತುಂಬ ಬೇಜಾರಾದಾಗ ನಾನು ಈ ಗಿಡ ಮುಂದೆ ಹೋಗಿ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ. ಇದನ್ನು ನೀವು ಟ್ರೈ ಮಾಡಿ. ಮಲ್ಲಿಗೆ ಗಿಡ ಅಂತ ಅಷ್ಟೇ ಅಲ್ಲ, ಯಾವುದೇ ಹೂವಿನ ಗಿಡ ತೊಗೊಂಡ್ರೂ ಅದಕ್ಕೆ ತುಂಬ ಕೇರ್ ಬೇಕಾಗುತ್ತೆ. ಎಲ್ಲ ಹೂವಿನ ಗಿಡಗಳಿಗೂ ತುಂಬ ಚೆನ್ನಾಗಿ ನ್ಯೂಟ್ರಿಯೆಂಟ್ಸ್ ಸಿಕ್ಕರೆ ಮಾತ್ರ ಅದು ಹೂಗಳನ್ನ ಕೊಡುವಂಥದ್ದು. ಇಲ್ಲಾಂದರೆ ಸುಮ್ಮನೆ ಬಳ್ಳಿ ಥರ ಬೆಳ್ಕೊಂಡು ಹೋಗ್ಬಿಡುತ್ತೆ, ಅದರಲ್ಲಿ ಯಾವುದೇ ಹೂ ಬರೋದಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಹೋದ ವರ್ಷದ ವಿಡಿಯೋ ಇದು. ಇದರಲ್ಲಿ ನಾನು ಸುಮಾರು ಹೂಗಳನ್ನ ತೊಗೊಂಡಿದ್ದೀನಿ. ಎಷ್ಟು ಹೂಗಳಂದರೆ ಲೆಕ್ಕನೇ ಇಲ್ಲ, ಅಷ್ಟು ಹೂಗಳನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಇದನ್ನು ಹಾರ್ಡ್ ಪ್ರೂನಿಂಗ್ ಮಾಡಿ ಇಟ್ಟಿದ್ದೆ. ಸೊ ಅದು ಕೂಡ ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹಾರ್ಡ್ ಪ್ರೂನಿಂಗ್ ಯಾವ ರೀತಿ ಮಾಡಬೇಕು ಅಂತ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನೀವು ನರ್ಸರಿಯಿಂದ ತಂದಂತಹ ಗಿಡಗಳನ್ನ ಯಾವಾಗ ರೀಪಾಟ್ ಮಾಡಬೇಕು ಅಂತಂದರೆ, ಫಸ್ಟು ಟಿಪ್ಪು ನಿಮಗೆ ತಂದ ತಕ್ಷಣ ರೀಪಾಟ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ, ಇದು ರೂಟು ಫುಲ್ಲಾಗಿ ಬಾಂಡ್ ಆಗಿಬಿಟ್ಟಿದೆ. ಈ ರೂಟ್ಸ್ ಏನಿದೆ ಅಲ್ಲ, ಈ ಪಾಲಿಥಿನ್ ಬ್ಯಾಗಿಂದ ಹೊರಗಡೆ ಬರ್ತಾ ಇದೆ. ಸೊ ಆ ಟೈಮಲ್ಲಿ ಇದಕ್ಕೆ ಮಣ್ಣು ಬೇಕು ಅಂತ ಅರ್ಥ. ಸೊ ಆ ಟೈಮಲ್ಲಿ ನೀವು ಇದನ್ನು ರೀಪಾಟ್ ಮಾಡಬೇಕಾಗುತ್ತೆ. ಸೊ ಈ ಮಲ್ಲಿಗೆ ಗಿಡದಲ್ಲಿ ಹೂಗಳು ತುಂಬ ಚೆನ್ನಾಗಿ ಬರಬೇಕಂತಂದರೆ ಇದು ಒಂದು ಮೇನ್ ಇದಕ್ಕೆ ಬೇಕಾಗಿರುವಂಥದ್ದು ಬಿಸಿಲು. ಈ ಬಿಸಿಲು ಏನಿದೆ ಅಲ್ವಾ, ಮಿನಿಮಮ್ 3 to 4 hours ಬಿಸಿಲು ಬೇಕೇ ಬೇಕು. ಇದಕ್ಕೆ ಟೆಂಪ್ರೇಚರ್ ಯಾವ ರೀತಿ ಇರಬೇಕು ಅಂತಂದರೆ, ಇದು ಟಿಪಿಕಲ್ ಸಮ್ಮರ್ ಪ್ಲ್ಯಾಂಟ್ ಆದ್ದರಿಂದ 15 to 35 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇದು ಆರಾಮಾಗಿ ಸರ್ವೈವ್ ಆಗುತ್ತೆ. ಮೋರ್ ದೆನ್ 40 ಡಿಗ್ರಿ ಇದ್ದರೆ ಇದನ್ನು ಸ್ವಲ್ಪ ಶೇಡಲ್ಲಿ ಇಡಿ, ಡೈರೆಕ್ಟಾಗಿ ಸನ್ಲೈಟ್ ಬೇಡ. ಬಿಕಾಸ್ ಇದೆಲ್ಲ ಎಲೆಗಳು ಸುಟ್ಟು ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಾದಮೇಲೆ ಚಳಿಗಾಲದಲ್ಲಿ ಸ್ವಲ್ಪ ಇದು ಸ್ಟ್ರೆಸ್ಸಿಗೆ ಬರುವಂಥದ್ದು. ಬಿಕಾಸ್ ಇದು ಸಮ್ಮರ್, ಟಿಪಿಕಲ್ ಸಮ್ಮರ್ ಪ್ಲ್ಯಾಂಟ್ ಆದ್ರಿಂದ ಚಳಿಗಾಲದಲ್ಲಿ ಸ್ವಲ್ಪ ಇದು ಸ್ಟ್ರೆಸ್ಸಿಗೆ ಬಂದ್ಬಿಟ್ಟು ಹೂಗಳನ್ನ ಬಿಡೋದಿಲ್ಲ. ಆವಾಗ ನಾವೇನು ಅನ್ಕೋತೀವಿ, ಗಿಡ ಚೆನ್ನಾಗಿ ಬರ್ತಾ ಇಲ್ಲ, ಸೊ ಗಿಡದಲ್ಲಿ ಹೂಗಳು ಯಾಕೆ ಬರ್ತಾ ಇಲ್ಲ ಅಂತ ಯೋಚನೆ ಮಾಡ್ತೀವಿ. ನೀವು ಮಲ್ಲಿಗೆ ಗಿಡ ಯಾವುದೇ ರೀತಿಯಾದಂಥ ಎಷ್ಟೇ ವೆರೈಟಿ ಇರುವಂಥ ಮಲ್ಲಿಗೆ ಗಿಡ ತೊಗೊಂಡ್ರೂ ಅದು ಸಮರಲ್ಲಿ ಕೊಡುವಷ್ಟು ಹೂವು ಚಳಿಗಾಲದಲ್ಲಿ ಕೊಡೋದಿಲ್ಲ. ಹಾಗೆ ಮತ್ತೆ ವಸಂತ ಋತು ಅಂತ ನಾವೇನು ಕರಿತೀವಿ, ಹೊಸ ಚಿಗುರುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ವಸಂತ ಋತು ಬರೋಕಿನ ಮುಂಚೆನೇ ಒಂದು 15 ದಿನ ಮುಂಚೆ ನೀವು ಈ ಮಲ್ಲಿಗೆ ಗಿಡನ ಹಾರ್ಡ್ ಪ್ರೂನಿಂಗ್ ಮಾಡಬೇಕು. ಸಾಫ್ಟ್ ಪ್ರೂನಿಂಗ್ ಆದರೂ ಮಾಡಿ, ಹಾರ್ಡ್ ಪ್ರೂನಿಂಗ್ ಆದರೂ ಮಾಡಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಈ ಗಿಡನ ನಾನು ಮತ್ತೆ ಹೂ ಬಿಟ್ಟ ಮೇಲೂ ಪ್ರೂನಿಂಗ್ ಅಂದರೆ ಹೂಗಳನ್ನ ತಕ್ಕೊಂಡಾದ್ಮೇಲೂ ಇದಕ್ಕೆ ಪ್ರೂನಿಂಗ್ ಮಾಡಲೇಬೇಕು. ಇಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ, ಇಷ್ಟು ಕಟ್ ಮಾಡಿದರೆ ಮಾತ್ರ ಅಲ್ಲಿಂದ ಹೊಸ ಬ್ರಾಂಚ್ಗಳು ಬಂದು ತುಂಬ ಚೆನ್ನಾಗಿ ಹೂಗಳು ಬರುವಂಥದ್ದು. ಇದನ್ನೆಲ್ಲ ನೀವು ವಸಂತಕಾಲ ಬರೋಕಿನ ಮುಂಚೆನೇ ಮಾಡಿ ಇಟ್ಕೋಬೇಕು. ಆವಾಗ ನಿಮಗೆ ಈ ಬಿಸಿಲಲ್ಲಿ ಈ ಮಾರ್ಚ್, ಏಪ್ರಿಲ್, ಮೇ, ಜೂನ್ ತನಕನೂ ಹೂಗಳು ಬೇಕಾದಷ್ಟು ಹೂಗಳು ನಿಮಗೆ ಸಿಗುತ್ತೆ. ನಾನಿಲ್ಲಿ ಮುಂಚೆನೇ ಹೇಳಿದ ಹಾಗೆಯೇ ಎಷ್ಟು ನಾವು ಈ ರೀತಿಯಾಗಿ ಹೊರಗಡೆ ಬಂದ ಮೇಲೆ ಇದು ರೂಟು ನಾವು ಇದನ್ನು ಬೇರೆ ಪಾಟ್ಗೆ ಶಿಫ್ಟ್ ಮಾಡಬೇಕಾಗುತ್ತೆ. ಬೇರೆ ಪಾಟ್ಗೆ ಶಿಫ್ಟ್ ಮಾಡಬೇಕಾದ್ರೆ ಮಣ್ಣು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಗಿಡಕ್ಕೆ. ಎಲ್ಲ ಗಿಡದ ಥರ ಯಾವುದೋ ಮಣ್ಣು ನಡೆಯುತ್ತೆ ಅನ್ನೋ ಥರ ಇಲ್ಲ. ಮಲ್ಲಿಗೆ ಗಿಡಕ್ಕೆ ಪ್ರಾಪರ್ ಆಗಿರುವಂಥ ಮಣ್ಣು ಬೇಕು. ಅಂತಂದರೆ ನೀರು ನಿಲ್ಲಬಾರ್ದು, ಆ ರೀತಿಯಾದಂಥ ಪೋರಸ್ ಆಗಿರುವಂಥ ಮಣ್ಣು ಬೇಕು. ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ಮರಳಾಗಿರುವಂಥ ಮಣ್ಣು ಬೇಕು. ಸೊ ಇದಾದ ಮೇಲೆ ಇದಕ್ಕೆ ನಾವು ಚೆನ್ನಾಗಿ ಹೂಗಳು ಬರಬೇಕು ಅಂತಂದರೆ ನೀರು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವ ರೀತಿ ನೀರು ಕೊಡಬೇಕು ಅಂತಂದರೆ, ಬೇರೆ ಗಿಡಗಳಿಗೆ ನಾವು ಸ್ವಲ್ಪ ಮಣ್ಣು ಒಣಗಿದ ಮೇಲೆ ಕೊಡ್ತೀವಿ. ಇದನ್ನು ಮಣ್ಣು ಒಣಗೋಕ್ಕಿಂತ ಮುಂಚೆನೇ ಸ್ವಲ್ಪ 1 ಇಂಚು ಮಣ್ಣು ಒಣಗಿದರೆ ಸಾಕು.
ಆಗ್ಲೇ ಇದಕ್ಕೆ ನೀರು ಕೊಡಬೇಕಾಗುವಂಥದ್ದು. ಹಾಗೆಯೇ ನಿಮಗೆ ಲಾಸ್ಟಲ್ಲಿ ನಾನು ಹೇಳ್ತೀನಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್, ಒಂದು ಫರ್ಟಿಲೈಸರ್ನ ಕೊಡಬೇಕು ಅಂತ, ಅದನ್ನು ಇಲ್ಲಿ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ನೀವು ಒಂದು ಸಲ ರೀಪಾಟ್ ಮಾಡಿದ ಆದಮೇಲೆ 15 ದಿನ ಆದಮೇಲೆ ಅಥವಾ ನಿಮ್ಮ ಹಳೆ ಯಾವುದಾದ್ರೂ ಗಿಡ ಇದ್ದರೆ ಅದಕ್ಕೆ ಇದನ್ನು ನೀವು ಕೊಡ್ಬೋದು. ತುಂಬ ಚೆನ್ನಾಗಿ ಹೂಗಳು ಬರುತ್ತೆ. ಈ ಮಾರ್ಚ್ ತಿಂಗಳಲ್ಲಿ ಇದನ್ನು ಕೊಟ್ಟು ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಂದು 2 ಮುಷ್ಟಿಯಷ್ಟು ನಾನು ವರ್ಮಿ ಕಂಪೋಸ್ಟ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಮಸ್ಟರ್ಡ್ ಕೇಕ್ ಪೌಡ್ರನ್ನ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಆಗುವಷ್ಟು ಟೀ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಈ ಟೀ ಪೌಡ್ರನ್ನ ಹಾಕ್ಕೊಳ್ಳೋದ್ರಿಂದ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಗಿಡಕ್ಕೆ ಸಿಗುತ್ತೆ. ಮಸ್ಟರ್ಡ್ ಕೇಕ್ ಪೌಡ್ರ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ. ಹಾಗೆ ವರ್ಮಿ ಕಂಪೋಸ್ಟ್ ಎಲ್ಲರಿಗೂ ಗೊತ್ತಿರುವಂಥದ್ದೇ, ಗೊಬ್ಬರ ಹಾಕೋದ್ರಿಂದ ತುಂಬ ಚೆನ್ನಾಗಿ ಗಿಡ ಗ್ರೋತ್ ಆಗುತ್ತೆ. ಹಾಗೆ ಹೊಸ ಬ್ರಾಂಚಸ್ಗಳು ಬರೋಕ್ಕೆ ಪ್ರಮೋಟ್ ಮಾಡುತ್ತೆ. ಸೊ ಸುತ್ತಲೂ ಈ ರೀತಿಯಾದಂಥ ಮಣ್ಣನ್ನು ಅಗದ್ಕೊಂಡು, ಅಂತಂದರೆ ಸ್ವಲ್ಪ ಲೂಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈ ರೀತಿ ಸುತ್ತಲೂ ಇದನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿರೋವಂಥದ್ದನ್ನು ಹಾಕಿದರೆ ಸಾಕು. ಇದರ ಮೇಲೆ ಮತ್ತೆ ನೀವು 1 ಲೇಯರ್ ಮಣ್ಣನ್ನು ಕೂಡ ಹಾಕಬಹುದು. ಮಣ್ಣನ್ನು ಹಾಕಿ ತುಂಬ ಚೆನ್ನಾಗಿ ನೀರು ಕೊಟ್ಬಿಡಿ. 15 ದಿನಕ್ಕೊಂದ್ಸಲ ಈ ಸ್ಟೆಪ್ನ ರಿಪೀಟ್ ಮಾಡಬೇಕಾಗುತ್ತೆ ಈ ಪ್ರೊಸೀಜರ್ನ. ಅಂತಂದರೆ 1 ಮುಷ್ಟಿ ಅಥವಾ 2 ಮುಷ್ಟಿಯಷ್ಟು ವರ್ಮಿ ಕಂಪೋಸ್ಟ್, 1 ಟೇಬಲ್ ಸ್ಪೂನ್ ಆಗುವಷ್ಟು ಮಸ್ಟರ್ಡ್ ಕೇಕ್ ಪೌಡರ್, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಟೀ ಪೌಡ್ರ್. ನೀವು ಯೂಸ್ಡ್ ಟೀ ಪೌಡ್ರ್ ಆದರೂ ತೊಗೋಬೋದು. ನಾನಿಲ್ಲಿ ಅನ್ಯೂಸ್ಡ್ ಟೀ ಪೌಡ್ರನ್ನ ತೊಗೊಂಡಿದ್ದೀನಿ. ಎರಡೂ ಒಂದೇ ರೀತಿಯಾಗಿ ಕೆಲಸ ಮಾಡುತ್ತೆ. ಇದನ್ನು 15 ದಿನಕ್ಕೆ ಒಂದ್ಸಲ ನೀವು ಈ ಮಲ್ಲಿಗೆ ಗಿಡಕ್ಕೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನೀವು ಇದನ್ನು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಆಗಿ ನಾವು ಫರ್ಟಿಲೈಸರ್ ಮಾಡ್ತಾ ಇದ್ದೀವಿ. ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಸದ್ಯಕ್ಕೆ ಕೊಡೋದು ಬೇಡ ಗಿಡಕ್ಕೆ. ತುಂಬ ಶಾಕ್ಗೆ ಒಳಗಾಗುತ್ತೆ. ಹಾಗೆ ರೂಟ್ಸ್ ಎಲ್ಲ ತುಂಬ ಸುಟ್ಟೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಮಿಕಲ್ ಫರ್ಟಿಲೈಸರ್ ಆದಷ್ಟು ಕಡಿಮೆ ಯೂಸ್ ಮಾಡಿ ಅಂತ ನಾನು ಎಲ್ಲ ವಿಡಿಯೋಗಳಲ್ಲೂ ಹೇಳ್ತೀನಿ. ಸೊ ಇದಾದ ಮೇಲೆ ಇನ್ನೊಂದು 2 ಪಾಯಿಂಟ್ನ ನಿಮಗೆ ಹೇಳಬೇಕು ನಾನು. ಇದು ಸುಮಾರು ವೆರೈಟಿಗಳಲ್ಲಿ ನಿಮಗೆ ನರ್ಸರಿಗಳಲ್ಲಿ ಸಿಗುತ್ತೆ. ಇದು ಡಬಲ್ ಪೆಟಲ್ಡಲ್ಲಿ ಸಿಗುತ್ತೆ. ಸುಮಾರು ವೆರೈಟಿ 7 ಸುತ್ತು, 3 ಸುತ್ತು, ಹಾಗೆಯೇ ನಿಮಗೆ ಸಿಂಗಲ್ ಪೆಟಲ್ ಕೋಡಲ್ಲೂ ಕೂಡ ಸಿಗುತ್ತೆ. ಹೆಚ್ಚಾಗಿ ನನ್ನ ಸಜೆಷನ್ ಏನು ಅಂತಂದರೆ, ನೀವು ಡಬಲ್ ಪೆಟಲ್ಡನ್ನ ತೊಗೊಂಡು ಬನ್ನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಅರೋಮೆಟಿಕ್ ಆಗಿರುತ್ತೆ. ಹಾಗೆ ನೀವು ನರ್ಸರಿಯಿಂದ ತರಬೇಕಾದ್ರೆ ಹೆಲ್ದಿ ಗಿಡನ ನೋಡಿಬಿಟ್ಟು ತರಬೇಕು. ಯಾವುದೇ ಎಲೆ ಮೇಲೆ ಚಿಕ್ಕೆ ಆಗಿರಲಿ, ಆಗಲೇ ಎಲೆಗಳ ಹಿಂದ್ಗಡೆ ಯಾವುದೇ ಫಂಗಸ್ ಆಗಲಿ, ಏನೇ ಹುಳುಗಳು ಅಟ್ಯಾಕ್ ಮಾಡಿದರೂ ಕೂಡ ಅದನ್ನು ನೀವು ತರಬಾರ್ದು. ಈ ಹೋಲ್ ಬಿದ್ದಿರೋ ಅಂಥ ಎಲೆಗಳನ್ನ ಕರೆಕ್ಟಾಗಿ ನೋಡ್ಕೋಬೇಕು. ಆ ರೀತಿ ಇದ್ದಂಥ ಗಿಡನ ತರಬಾರ್ದು. ಆದಷ್ಟು ಒಂದೇ ಥರದಾದಂಥ ಗಿಡನ 2 ತೊಗೊಂಡು ಬನ್ನಿ. 2 ಒಂದೇ ಪಾಟಲ್ಲಿ ಹಾಕಿಟ್ರೆ ತುಂಬ ಬುಷಿಯಾಗಿನೂ ಕಾಣಿಸುತ್ತೆ, ತುಂಬ ಬೇಗ ನಿಮಗೆ ಹೂಗಳನ್ನು ಕೊಡುತ್ತೆ. ಸೊ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟು ಕೇರ್ ಮಾಡಿದರೆ ಸಾಕು, ನಿಮ್ಮ ಗಿಡದಲ್ಲೂ ಮಲ್ಲಿಗೆ ರಾಶಿ ರಾಶಿ ಮಲ್ಲಿಗೆಗಳು ಬರೋದಂತೂ ಗ್ಯಾರಂಟಿ. ತುಂಬ ಚೆನ್ನಾಗಿ ಹೂಗಳು ಬರುತ್ತೆ. ಆಮೇಲೆ ಹೂ ಬಿಟ್ಟಾದ ಮೇಲೆ ಇದನ್ನು ಪ್ರೂನಿಂಗ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಅಲ್ಲಿಂದನೇ ಹೊಸ ಬ್ರಾಂಚ್ಗಳು ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸ್ ನಿಮ್ಮದೇ, ಕಾಮೆಂಟ್ ಮಾಡಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.